ಸಿಬ್ಬಂದಿಗಳೇ, ನಮ್ಮ ಮಾಧ್ಯಮದ ಎಲ್ಲ ಸದಸ್ಯರೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತು ನಿಮ್ಮ LIC ವೆಲ್ಕಮ್ 2024 ಅಂದರೆ ಈ ಹೊಸ ಆಂಗ್ಲೇಯ ನೂತನ ಸಂವತ್ಸರದ ಒಂದು ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ. ನನಗೆ ಆಗಲೇ ನೀವು ನಮ್ಮ ಕನ್ನಡ ರಾಜ್ಯೋತ್ಸವ ಸಮಯದಲ್ಲಿ ಆಹ್ವಾನ ನೀಡಿದ್ರಿ, ಆದರೆ ಅಲ್ಲಿ ಕಾರಣಾಂತರದಿಂದ ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಾಗಲಿಲ್ಲ. ಅದಕ್ಕೆ ಅದು ಪೋಸ್ಟ್ಪೋನ್ ಆಗ್ತಾ ಇವಾಗ ಜಾನ್ವರಿ ತಿಂಗಳಿಗೆ ಬಂದಿದ್ದೀವಿ. ಆದರೆ ನಾನು 2 ಸೇರಿಸಿ ಭಾಷಣ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಪ್ರತಿ ತಿಂಗಳೂ ಕೂಡ ಕನ್ನಡ ಭಾಷೆ ಸ್ಮರಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ನಮ್ಮೆಲ್ಲರಿಗೂ ಒಂದು ಎಲ್ಲರಿಗೂ ಗೊತ್ತಿರೋ ಹಾಗೆ. ಪ್ಲಸ್ ನಮಗೆ ಏನಾದರೂ ಬರೋ ವರ್ಷಗಳಲ್ಲಿ ಏನು ಸಂದೇಶ ಕೊಡಬೇಕು, ಯಾವ ರೀತಿ ನಾವು ಮುಂದುವರಿಬೇಕು, ಅದೆರಡು ಒಂದೇ ಸಂದೇಶ ಅಂತ ನನ್ನ ಅಭಿಪ್ರಾಯ. ನಾವು ಹೇಳ್ತಾ ಇದ್ದೀವಿ, ರಾಜ್ಯೋತ್ಸವ ನಾವು ಯಾವಾಗಲೂ ನವೆಂಬರ್ 1ನೇ ತಾರೀಕಲ್ಲಿ ನಾವು ಆಚರಿಸ್ತೀವಿ. ಕಾರಣ ಅಂದರೆ 56ಅಲ್ಲಿ 1956ರಲ್ಲಿ ಮೈಸೂರು ಸಂಸ್ಥಾನಕ್ಕೆ ಅಂದಿನ ನಾರ್ತ್ ಕ್ಯಾನ್ರಾ, ಸೌತ್ ಕ್ಯಾನ್ರಾ, ಕೊಡಗು, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇದೆಲ್ಲ ಮೈಸೂರು ಸಂಸ್ಥಾನಕ್ಕೆ ಒದಗಿಸಲಾಯಿತು. ಸೊ ಅದಕ್ಕಾಗಿ ಕನ್ನಡಿಗರ ಕನಸು ಅಂದರೆ ಅಲ್ಲೂರು ವೆಂಕಟರಾವ್ ನಮ್ಮ ಕನ್ನಡ ಕುಲಪುರೋಹಿತ 1800sಲ್ಲಿ ಅವರು ಆಲೋಚಿಸಿದ ಒಂದು ಕನ್ನಡ ಮಾತಾಡುವ ಕ್ಷೇತ್ರ ಎಲ್ಲ ಒಂದಾಗಬೇಕು ಅಂತ ಅವರ ಆಲೋಚನೆ ಮತ್ತು ಅವರು ಶುರು ಮಾಡಿರುವ ಚಾಲನೆ ಅದು ಪೂರೈಸಲಾಯಿತು. ಅದಕ್ಕಾಗಿ ಕನ್ನಡ ರಾಜ್ಯೋತ್ಸವ ಅಂತ ನಾವು ಆಚರಿಸ್ತೇವೆ. ಅದಾಗಿದ ನಂತರ 73ಅಲ್ಲಿ ಇದನ್ನ ಕರ್ನಾಟಕ ಅಂತ ನಾಮಕರಣ ಮಾಡಲಾಗುತ್ತೆ. ಸೊ ಅದು 50 ವರ್ಷ, ಹೋದ ವರ್ಷ ಅದು ಮುಗೀತು. ಅಂದರೆ ಕರ್ನಾಟಕ ಅಂತ ನಾಮಕರಣ ಆಗಿರೋದು ಇದು ಬಹಳ ಮುಖ್ಯವಾದ ಒಂದು ಘಟನೆ. ಯಾಕಂದರೆ ಕರ್ನಾಟಕ ಅಂದರೆ ಇಡೀ ನಾವು ಅಂದ್ಕೊಂಡಿದ್ದೀವಿ ಇದು ಮೈಸೂರು ಸಂಸ್ಥಾನ ಅಂತ, ಮೈಸೂರು ಹೆಸರು ಬಿಟ್ಟೋಗಿ ಕರ್ನಾಟಕ ಹೋಯ್ತಲ್ಲ ಅಂತ ಯಾತೋ ಒಂದು ಮೈಸೂರಿನವ್ರಿಗೆ ಇದು ಒಂದು ಮೇ ಬಿ ವಿ ಆರ್ ಫೀಲಿಂಗ್ ಬ್ಯಾಡ್ ಅಂತ. ಆದರೆ ನಿಜವಾಗ್ಲೂ ಸತ್ಯ ಇಲ್ಲ. ಯಾಕಂದರೆ ನಾವು ಪ್ರಾಚೀನ ಕಾಲದಲ್ಲಿ ಇತಿಹಾಸ ಎಲ್ಲ ಶಾಸನಗಳೆಲ್ಲ ನೋಡೋಕೆ ಹೋದರೆ ಯಾವಾಗಲೂ ನಮ್ಮ ಶಾಸನಗಳೆಲ್ಲೂ ನಮಗೆ ಯಾವ ರೀತಿ ಗುರುತಿಸ್ತಾ ಇದ್ವಿ ಅಂದರೆ ಕರ್ನಾಟಕ ಚಕ್ರವರ್ತಿ ಅಥವಾ ಕರ್ನಾಟಕ ಸಿಂಹಾಸನಾಧೀಶ್ವರ ಅಂತ. ಸೊ ಇದು ಭಾಳ ಮುಖ್ಯವಾದ ಒಂದು ಘಟನೆ. 56ರಲ್ಲೇ ಆಗ್ಬೋದಾಗಿತ್ತು ಬಹುಶಃ, ಬಟ್ ಅದು 73ಅಲ್ಲಿ ಆಯಿತು, ಸೂಕ್ತವಾಗಾಯಿತು. ಮತ್ತು ಇದೆಲ್ಲನೂ ಒಂದು ಆಚರಿಸಬೇಕಾಗಿರೋ ಒಂದು ಕ್ಷಣ. ಅದು 50 ವರ್ಷ ಪೂರೈಸಲಾಗಿದೆ ಮತ್ತು ನಮ್ಮ ರಾಜ್ಯೋತ್ಸವ ಆಗಿ ಇದು ದೊಡ್ಡ ಮಟ್ಟದಲ್ಲಿ ಆಚರಣೆ ನಡೀತು ಹೋದ ಸತಿ. ನಾನು ಯಾವಾಗಲೂ ಹೇಳೋದು, ನಮ್ಮ ಕರ್ನಾಟಕ ಇತಿಹಾಸ ನೋಡೋಕೆ ಹೋದರೆ ನಾವು ಸದಾ ಪ್ರಾಚೀನ ಕಾಲದಿಂದಲೂ ಇವತ್ತವರೆಗೂ ನಾವೇ ಭಾರತ ಒಂದು ಪಾರಂಪರೆ ಮತ್ತು ನಮ್ಮಲ್ಲಿರುವ ಸಂಸ್ಕೃತಿ ಅದರ ರಕ್ಷಣೆ ಆಗಿದ್ರೆ, ಮತ್ತು ಮೂಲ ಅದು ನಾವು ವೇದಿಕ್ ಸ್ಟೇಟ್ಸ್ ಅಂತ ಏನು ಹೇಳ್ತೀವಿ, ಆವತ್ತಿನ ಕಾಲದ ಪಾರಂಪರೆ ಅದು ಎಲ್ಲಾದರೂ ನಾವು ನೋಡ್ಬೋದು. ಅಂದರೆ ಅದು ಬರೀ ಕರ್ನಾಟಕದಲ್ಲಿ ನೋಡ್ಬೋದು, ನೀವು ನಿಜವಾಗ್ಲೂ ನೋಡ್ಬೋದು. ಹೌದು, ಕೆಲವು ಕಡೆಯಲ್ಲಿ ಸ್ವಲ್ಪ ಬಿಟ್ಟಿದೆ. ಸಂಪೂರ್ಣವಾಗಿ ಅದರ ಪಾರಂಪರೆ ಇನ್ನೂ ಮುಂದುವರಿತಾ ಇರೋದು ಇದು ಕರ್ನಾಟಕದಲ್ಲಿ. ಕಾರಣ ಅಂದರೆ ಕನ್ನಡಿಗರು ಸದಾಕಾಲದಿಂದಲೂ ಈ ಭಾರತೀಯ ಪಾರಂಪರೆ ರಕ್ಷಣೆಗಾರರಾಗಿ ನಾವು ಮುಂದುವರಿತಾ ಬಂದಿದ್ದೀವಿ. ನೀವು ಇತಿಹಾಸದಲ್ಲಿ ನೋಡಕ್ಕೆ ಹೋದರೆ ರಾಮ ಇವಾಗ ಬೇರೆ ರಾಮನ ಜನ್ಮಭೂಮಿಯ ಒಂದು ಅದರ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ರಾಮ ಇಲ್ಲಿಗೆ ಬಂದಾಗ ಅವನಿಗೆ ಸಹಾಯ ನೀಡಬೇಕಾಗಿರುವ ಸಮಯದಲ್ಲಿ ವಾನರಗೆ ಭೇಟಿಯಾಗಿರೋದು ನಮ್ಮ ಕಿಷ್ಕಿಂಧ ಅಥವಾ ನಮ್ಮ ಹಂಪಿ ಪಂಪಾ ಕ್ಷೇತ್ರದಲ್ಲಿ. ಅದಾಗಿದ ನಂತರ ನೀವು ಆಧುನಿಕ ಇತಿಹಾಸದಲ್ಲೂ ನೋಡಿದ್ರು ಕೂಡ ನಮ್ಮ ವಿಜಯನಗರ ಕಾಲದಲ್ಲಿ, ಅದು ನಿಜವಾಗ್ಲೂ ವಿಜಯನಗರ ಅಂತ ಹೇಳಬಾರ್ದು, ಕರ್ನಾಟ ಸಾಮ್ರಾಜ್ಯ ಅವರೇ ಗುರುತಿಸ್ತಾ ಇದ್ರು. ಅಂದರೆ ಅವರೇ ಹೆಸರು ಇದ್ದಿದ್ದು ಕರ್ನಾಟ ಸಾಮ್ರಾಜ್ಯ ಅಂತ. ಅದು ಅಂದಿನ ಇತಿಹಾಸ ಬರೆದಿರೋರು ಬ್ರಿಟಿಷ್ ಕಾಲದಲ್ಲಿ ವಿಜಯನಗರ ಅಂತ ತಪ್ಪಾಗಿ ಕರೆದಿದ್ರು. ಆದರೆ ನಿಜವಾಗ್ಲೂ ಅವರು ಕರ್ನಾಟಕ ಚಕ್ರವರ್ತಿ ಅಥವಾ ಕರ್ನಾಟ ಸಿಂಹಾಸನಾಧೀಶ್ವರ ಅಂತ ಅವರ ಒಂದು ಈ ಆಸ್ತಿ ಅಥವಾ ಅವರ ಸಾಮ್ರಾಜ್ಯವನ್ನು ಅದನ್ನ ಕರೀತಾ ಇದ್ರು. ಸೊ ಅವರು ನೋಡಕ್ಕೆ ಹೋದರೆ ಇಡೀ ದಕ್ಷಿಣ ಭಾರತದಲ್ಲಿ ಶ್ರೇಷ್ಠವಾದ ದೇವಾಲಯಗಳು, ಅಂದರೆ ನೀವು ನೋಡಕ್ಕೆ ಹೋದರೆ ಮಧುರೈ ಇರ್ಬೋದು, ತಿರುಪತಿ ಇರ್ಬೋದು, ತಿರುಚಿನಾಪಲಿಯರ್ ಇರ್ಬೋದು, ಎಲ್ಲನೂ ಅವರೇ ನಿರ್ಮಾಣ ಅಂದರೆ ಪುನರುಜ್ಜೀವನಗೊಳಿಸಿ ಪುನಃ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡಿ ಒಂದು ಶ್ರೇಷ್ಠ ದೇವಾಲಯ ಆಗಿರೋ ಕಾರಣ ಅಂದರೆ ಕನ್ನಡಿಗರಿಂದ. ಅದಾಗಿದ ನಂತರ ನೀವು ನೋಡಕ್ಕೆ ಹೋದರೆ ಅವರ ಒಂದು ಪಾರಂಪರೆ ನಿಜವಾಗ್ಲೂ ಭಾರತೀಯ ಒಂದು ರಾಷ್ಟ್ರ ಮಟ್ಟದಲ್ಲಿ ಮುಂದುವರಿದಿದ್ದು ನಮ್ಮ ಮರಾಠ ಸಾಮ್ರಾಜ್ಯದಿಂದ. ಶಿವಾಜಿಯವರ ಮೊದಲನೇ 12 ವರ್ಷ ಯಾರಿಗೂ ಬಹುಶಃ ಗೊತ್ತಿಲ್ಲದೆ ಇರಬಹುದು, ಆದರೆ ಬೆಂಗಳೂರಲ್ಲೇ ಅವರು ಮೊದಲೇ 12 ವರ್ಷ ಬದುಕಿರೋರು.
ಸೊ ಅಂದರೆ ಅವರು ಈ ವಿಜಯನಗರ ಎಂಬುವ ಒಂದು ಪರಂಪರೆ ಅದನ್ನ ಮುಂದುವರಿಬೇಕು, ಕರ್ನಾಟಕ ಸಾಮ್ರಾಜ್ಯ ಇದ್ದಿದ್ದು ಅಂದರೆ ಹಿಂದೂ ರಾಷ್ಟ್ರದ ಒಂದು ಭಾರತೀಯ ಪಾರಂಪರೆಯ ಸಂರಕ್ಷಣೆ ಮಾಡ್ತಾ ಇರೋದು ಅದನ್ನ ಮುಂದುವರಿಬೇಕು ಅಂತ ಆ ಒಂದು ಆಲೋಚನೆಯಿಂದಾನೇ ಮರಾಠ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರು. ಸೊ ಅವರು ಮೊದಲನೇ 12 ವರ್ಷ ಶಾಜಿ ಅವರ ಆಸ್ತಿ ಆಗಿತ್ತು. ಅವರು ಬಿಜಾಪುರಿನ ಒಬ್ಬ ಜನರಲ್ ಆಗಿ, ಶಾಜಿ ಅವರ ಜಾಗೀರ್ ಆಗಿದ್ದು ಬೆಂಗಳೂರು. ಅಂದರೆ 12 ವರ್ಷ ಕಾಲ, ಮೊದಲನೇ 12 ವರ್ಷ ಶಿವಾಜಿ ಅವರು ಬೆಂಗಳೂರಲ್ಲೇ ಇದ್ದಿತ್ತು. ಸೊ ಅದು ನಮಗೆ ಎಲ್ಲ ಇತಿಹಾಸ ಕೊಡಬೇಕಾಗಿರುತ್ತೆ. ಎಲ್ಲ ಭಾರತೀಯ ಪಾರಂಪರೆ ಸಂರಕ್ಷಣೆ ಮಾಡ್ತಾ ಮುಂದುವರಿತಾ ಇದ್ದೀವಿ. ವಿಜಯನಗರ ಪಾರಂಪರೆ ನಮ್ಮ ಮೈಸೂರು ಸಂಸ್ಥಾನದಲ್ಲೇ ಅದನ್ನ ಮುಂದುವರಿತಾ ಹೋಗ್ತಾ ಇತ್ತು. ಅದು ವಿಜಯನಗರಲ್ಲಿ ನಡೀತಾ ಇರುವ ಎಲ್ಲ ಸಂಪೂರ್ಣವಾಗಿ ಕ್ಯಾಲೆಂಡರ್, ನಮ್ಮ ಪಂಚಾಂಗ ಪ್ರಕಾರ ಏನೇನು ವಿಧಿವಿಧಾನಗಳು ಮತ್ತು ಏನೇನು ಪಾರಂಪರೆ ಸಂಸ್ಕೃತಿ ಏನೇನು ನಡೀತಾ ಇತ್ತು ಅದರ ಒಂದು ಇನ್ಹೆರಿಟೆನ್ಸ್ ಆಯಿತು ಮೈಸೂರಿನಲ್ಲೇ. ಅಂತ ಮೈಸೂರಿಂದ ಮುಂದುವರಿತಾ ಬಂದಿದೆ. ಇವಾಗ ಅದು ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಸೇರಿದೆ ಮತ್ತು ನಾವೆಲ್ಲರೂ ಅದರ ಒಂದು ಜವಾಬ್ದಾರಿ ನಮ್ಮೆಲ್ಲರ ಜೊತೆ ಇದೆ. ಅಂದರೆ ನಾವೆಲ್ಲರೂ ಬರೀ ಇದು ಅರಮನೆ ಪಾರಂಪರೆ ಹೋಗಿ ಒಂದು ರೀತಿಯಲ್ಲಿ ನಾವು ಅದನ್ನ ರಾಯಭಾರಿಯಾಗಿ ಮುಂದುವರಿಬೋದು, ಆದರೆ ಪ್ರತಿಯೊಬ್ಬರ ಸಹಾಯ ಸಹಕಾರ ಇಲ್ಲದೇ ಅದು ಮುಂದುವರಿಯೋಕ್ಕಾಗಲಿಲ್ಲ. ಸೊ ಅದಕ್ಕಾಗಿ ನೀವು ಜಾಯಿಂಟ್ ಕಸ್ಟೋಡಿಯನ್ಶಿಪ್ ಅಂತ ಏನು ಹೇಳ್ತೀವಿ ಈ ಪಾರಂಪರೆಗೆ, ಅದು ಭಾಳ ಮುಖ್ಯವಾದದ್ದು. ಪ್ರತಿಯೊಬ್ಬರೂ ಇದರಲ್ಲಿ ಭಾಗವಹಿಸಿ, ಇದು ನಿಮ್ಮ ಬರೀ ನಮ್ದಲ್ಲ, ನಮ್ಮದು ಪ್ರತಿಯೊಬ್ಬರ ಒಂದು ಪಾರಂಪರೆ ಅಂತ ಒಂದು ಆಲೋಚನೆಯಿಂದ ಮುಂದುವರಿಬೇಕಾಗಿರೋದು ಭಾಳ ಮುಖ್ಯವಾದದ್ದು. ಬರೀ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ. ಬಹುಶಃ ಇದು ಒಂದು ಅರ್ಥದಲ್ಲಿ ಪ್ರತಿಯೊಬ್ಬ ಭಾರತೀಯ ಕನ್ನಡಿಗರ ಆಗಿರಲ್ಲ, ಬಟ್ ಪ್ರತಿಯೊಬ್ಬ ಕನ್ನಡಿಗ ಭಾರತೀಯನಾಗಿರ್ತಾನೆ ಅಂತ ಭಾಳ ಮುಖ್ಯವಾದ ಒಂದು ಸಂದೇಶ. ಅದೇ ರೀತಿ ನಾವು ಮುಂದುವರಿಬೇಕಾಗಿರೋದು ಭಾಳ ಮುಖ್ಯವಾದದ್ದು. ಯಾಕಂದರೆ ನಮ್ಮ ಇತಿಹಾಸ, ನಮ್ಮ ಪಾರಂಪರೆ ಎಲ್ಲ ಬಂದಿರೋದು ಭಾರತ ದೇಶದಿಂದಾನೇ. ನಮಗೆ ಅದೇ ಒಂದು ಮೂಲ, ಅದರಿಂದ ಕನ್ನಡ ಹುಟ್ಟಿದೆ, ಕನ್ನಡ ಭಾಷೆ ನಮ್ಮ ಪಾರಂಪರೆ ಎಲ್ಲ ಹುಟ್ಟಿದೆ. ಅದ ನಂತರ ನಾವು ಅದರ ರಕ್ಷಣೆಗಾರ ಆಗಿ ಮುಂದುವರಿತಾ ಬಂದಿದ್ದೀವಿ. ಮುಂದೇನೂ ಅದೇ ರೀತಿ ಆಗ್ತಾ ಹೋಗಬೇಕಾಗಿರೋದು ಭಾಳ ಮುಖ್ಯವಾದದ್ದು. ನಮಗೆ ಗೊತ್ತಿದೆ, ನಮ್ಮ ಮೈಸೂರಲ್ಲಿ ಬರುವಾಗ ನಮ್ಮ ಮೊದಲನೇ ದೊಡ್ಡ ಕಟ್ಟಡ ಕಾಣೋದು ಅಫ್ಕೋರ್ಸ್ ಈ ಕಡೆ ಒಂದು ಸೇಂಟ್ ಫಿಲೋಮಿನಾಸ್ ಕಾಲೇಜು ಇದೆ, ಆದರೆ ಅದ ನಂತರ ನಮಗೆ ಮೊದಲನೇ ಇದು ದೊಡ್ಡ ಕಟ್ಟಡ ಕಾಣಿಸೋದು ನಿಮ್ಮದು LIC. ಸೊ ಅದು ನಾವು ಇಷ್ಟಪಡಬೇಕಾಗಿರೋದು. ಯಾಕಂದರೆ ನೀವು ಒಂದು ರೀತಿಯಲ್ಲಿ ಮೈಸೂರು ಈ ಕಟ್ಟಡಗಳ ಅಂದರೆ ಪಾರಂಪರಿಕ ಕಟ್ಟಡಗಳ ಪಾರಂಪರೆ ಅಥವಾ ಅದರ ಒಂದು ಏನು ನಾವು ಗುರಿ ಇದೆ ಅದನ್ನ ನೀವು ಕಟ್ಟಡಲ್ಲೇ ನೀವು ನಿರ್ಮಾಣ ಮಾಡುವಾಗ ಇಟ್ ಈಸ್ ಆನರಿಂಗ್ ದಟ್ ಟ್ರೆಡಿಷನ್ ಅಂತ ಹೇಳ್ಬೋದು. ಸೊ ಅದು ಭಾಳ ಮುಖ್ಯವಾದದ್ದು. ಆಗಲೇ ಮೆನ್ಷನ್ ಮಾಡಿದ್ದಾರೆ, ನಮ್ಮ ಪಾರಂಪರಿಕ ಕಟ್ಟಡಗಳ ಉಳಿಸಲಿಕ್ಕೆ ಮತ್ತು ಅದನ್ನ ರಕ್ಷಣೆ ಮಾಡೋಕ್ಕೆ, ಸಂರಕ್ಷಣೆ ಮಾಡುವ ಕೆಲಸಕ್ಕಾಗಿ ಆದಷ್ಟು ಹೋರಾಟ ನಡೀತಾ ಇದೆ. ಇದೆಲ್ಲ ಕಾರಣ ಏನಕ್ಕಂದರೆ ನಮ್ಮ ಹಿಂದಿನ ಪೂರ್ವಜರು ಕೊಟ್ಟಿರೋವಂಥದ್ದು ಒಂದು ದೊಡ್ಡ ಏನು ಪಾರಂಪರೆ ಇರ್ಬೋದು, ಮೈಸೂರಿನ ಒಂದು ಗುರುತು ಇರ್ಬೋದು, ಐಡೆಂಟಿಟಿ, ಎಸ್ಥೆಟಿಕ್ ಇರ್ಬೋದು, ಇದೆಲ್ಲನೂ ನಾವೆಲ್ಲ ಆನಂದಿಸ್ತಾ ಇದ್ದೀವಿ. ಆದರೆ ನಮ್ಮ ಮುಂಬರುವ ಪೀಳಿಗೆಯನ್ನು ಕೂಡ ಆನಂದಿಸಬೇಕು ಮತ್ತು ಆ ಒಂದು ವಾತಾವರಣದಲ್ಲಿ ಬೆಳಿಬೇಕು. ಮೈಸೂರಿನ ಒಂದು ಐಡೆಂಟಿಟಿ ಅವ್ರ ಜೊತೆನೂ ಇರಬೇಕು ಅಂತ ನಮ್ಮ ಆಸೆ. ಯಾಕಂದರೆ ನೀವು ಮುಂದೆ ಹೋದರೆ ಇಟ್ ಬಿಕಮ್ಸ್ ವೆರಿ ಸ್ಟ್ಯಾಂಡರ್ಡೈಸ್. ನೀವು ಬೇರೆ ಸಿಟಿಯಲ್ಲಿ ನೋಡೋಕ್ಕೆ ಹೋದರೆ, ನಾನು ಉದಾಹರಣೆಗೆ ಯಾವಾಗಲೂ ಹೇಳ್ತೀನಿ, ಇಂದೋರ್ಗೆ ನಾನು ಹೋಗ್ತಾ ಇರ್ತೀನಿ ಯಾವಾಗಲೂ. ಯಾಕಂದರೆ ನಮ್ಮ ತಂಗಿ ಅಲ್ಲೇ ಮದುವೆ ಆಗಿದ್ದಾರೆ ಸುತ್ತ ಸೈಲಾನದಲ್ಲಿ. ಇಂದೋರಲ್ಲಿ ಪ್ರತಿಯೊಂದು ಸಮಯದಲ್ಲಿ ದೇ ಬೀಟ್ ಅಸ್ ಆನ್ ಕ್ಲೆನ್ಲಿನೆಸ್, ಸ್ವಚ್ಛತೆ. ಈ ಸ್ವಚ್ಛ ಭಾರತ ಇದರಲ್ಲಿ ಅವರೇ ಮೊದಲನೇ ಸ್ಥಾನ ತಗೋತಾರೆ. ಅಲ್ಲಿಯ ಸ್ವಚ್ಛತೆ ಬಿಟ್ಟರೆ ದೇ ಆರ್ ಅ ವೆರಿ ಸ್ಟ್ಯಾಂಡರ್ಡೈಸ್ ಸಿಟಿ. ಅದು ಒಂದು ಸ್ವಲ್ಪ ಹಳೆಯ ಇಂದೋರ್ ಕಡೆ ನೀವು ಹೋಗದೇ ಇದ್ರೆ, ಅರಮನೆ ಮತ್ತು ಹಳೆ ಮಾರ್ಕೆಟ್ ಎಲ್ಲ ನೋಡದೇ ಇದ್ರೆ, ಅದು ಬಿಟ್ಟರೆ ಅದರಲ್ಲಿ ಇಟ್ ಈಸ್ ಲೈಕ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ. ಅದಕ್ಕೆ ಅದರದ್ದೇ ಒಂದು ಗುರುತು ಅಥವಾ ಒಂದು ಐಡೆಂಟಿಟಿ ಇಲ್ಲವೇ ಇಲ್ಲ. ಸೊ ಅದು ಮೈಸೂರಲ್ಲಿ ಅದನ್ನ ರಕ್ಷಣೆ ಮಾಡಿ ಮುಂದುವರೋಕ್ಕೆ ನಮಗೆ ದೊಡ್ಡ ಅವಕಾಶ ಇದೆ. ಆ್ಯಂಡ್ ನಮ್ಮ ಪಾರಂಪರಿಕ ಕಟ್ಟಡ ಉಳಿಸೋದು, ನಮ್ಮ ಹಳೆ ಕೆರೆಗಳು, ನಮ್ಮ ಹಳೆ ಪಾರಂಪರೆ, ಇದೆಲ್ಲನೂ ಜೊತೆಗೆ ನಾವು ಉಳಿಸಬೇಕಾಗಿ ಮುಂದುವರಿಬೇಕಾಗಿರೋದು ಭಾಳ ಮುಖ್ಯವಾದದ್ದು. ಮತ್ತು ಆಧುನಿಕ ಕಾಲಕ್ಕೆ ಅದು ಸೂಕ್ತವಾದ ಉಪಯೋಗನೂ ಬೇಕಾಗಿದೆ, ಅದನ್ನು ಕೂಡ ಭಾಳ ಮುಖ್ಯವಾದದ್ದು. ಯಾಕಂದರೆ ಸುಮ್ಮನೆ ಅದನ್ನ ರಕ್ಷಣೆ ಮಾಡಿಬಿಟ್ಟು ಮುಂದುವರಿಯೋದು